ಆರ್‌ಬಿಐನಿಂದ ನೋಟುಗಳ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ಸ್ ಇದೆ. ಇಲ್ಲಿ ಹೊಸ ನೋಟುಗಳನ್ನು ಪರಿಚಯಿಸುವುದಕ್ಕೆ ಆರ್‌ಬಿಐ ಸಜ್ಜಾಗಿದೆ. ಇಲ್ಲಿ ಹೊಸ ನೋಟ್ ಸಿಗುತ್ತೆ ನಮಗೆ ಅಂತ ಹೇಳಿ ಮೊದಲೆಲ್ಲ ಹಾಗೇನೆ. ಈಗ ನೀವು ಗಮನಿಸಿರ್ತೀರೋದನ್ನು, ಎಲ್ಲಾದರೂ ನಮಗೊಂದು ಅಂಗಡಿಯಲ್ಲೋ ATM ಅಲ್ಲೋ ಒಂದು ನೋಟ್ ಸಿಕ್ಕರೆ ಅಯ್ಯೋ ಈ ನೋಟ್ ಖರ್ಚು ಮಾಡಬಾರ್ದಪ್ಪ, ಹೊಸ ನೋಟ್ ಹಾಗೆ ಇಟ್ಕೊಳ್ಬೇಕು ಅಂತೇಳಿ ಇಟ್ಕೊಳ್ತಾ ಇದ್ದರು. ಇದೀಗ ಅದೇ ರೀತಿಯ ಹೊಸ ನೋಟುಗಳನ್ನು ಪರಿಚಯ ಮಾಡಬೇಕು ಅಂತೇಳಿ ಆರ್‌ಬಿಐ ಸಜ್ಜಾಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಹೊಸ ನೋಟುಗಳು ಮಾರುಕಟ್ಟೆಗೆ ಬಿಡುಗಡೆ ಆಗ್ತಾ ಇದೆ. ಯಾವ್ಯಾವ ರೂಪಾಯಿ ನೋಟುಗಳಿದು ಅಂದರೆ ₹10 ಮುಖಬೆಲೆಯ ನೋಟುಗಳು, ₹500 ಮುಖಬೆಲೆಯ ನೋಟುಗಳು, ಇವೆರಡನ್ನೂ ಕೂಡ ಇಲ್ಲಿ ಇಂಟ್ರಡ್ಯೂಸ್ ಮಾಡಲಾಗ್ತಾ ಇದೆ ಹೊಸದಾಗಿ. ಇದು ಬದಲಾವಣೆ ಅಂತ ಆರಂಭದಲ್ಲಿ ನಾವು ಹೇಳೋಕ್ಕಾಗಲ್ಲ, ಇಂಟ್ರಡ್ಯೂಸ್ ಅಂತ ಹೇಳಬಹುದು. ಯಾವುದೋ ಒಂದು ಹೊಸ ನೋಟ್ ಬರ್ತಾ ಇದೆ, ಆಮೇಲೆ ಯಾವತ್ತೋ ಬೇಕಾದ್ರೆ ಕ್ರಮೇಣ ಅವರು ಹಿಂದಕ್ಕೆ ಪಡ್ಕೊಳ್ಬಹುದು, ಹಳೆ ನೋಟೆಲ್ಲ ವಾಪಸ್ ಕೊಟ್ಬಿಟ್ರಪ್ಪ ಇದನ್ನು ಅಂತ ಹೇಳಬಹುದು. ಅಥವಾ ಇದ್ರ ಸಂಖ್ಯೆನೇ ಜಾಸ್ತಿ ಮಾಡ್ತಾ ಚಲಾವಣೆಗೆ ಬರ್ತಾ ಇರುತ್ತಲ್ಲ, ಯಾವುದೋ ಬ್ಯಾಂಕ್ಗಳಿಗೆ ಬರುತ್ತೆ, ಬ್ಯಾಂಕಿಂದ ರಿಸರ್ವ್ ಬ್ಯಾಂಕ್ ತರಿಸ್ಕೊಳ್ಬಹುದು ಅದನ್ನು. ನೋಡಪ್ಪ ಇದನ್ನೆಲ್ಲ ಹೊಸದಕ್ಕೆ ನೀವು ಬದಲಾಯಿಸಿ ಅಂತ ಹೇಳಬಹುದು. ಜನನೇ ಬರಬೇಕು, ಜನ ಬ್ಯಾಂಕ್ಗಳಿಗೆ ಬರಬೇಕು, ಅವ್ರ ನೋಟೆಲ್ಲ ಚೇಂಜ್ ಮಾಡ್ಕೊಳ್ಬೇಕು ಅಂತ ಇರಬಾರ್ದು, ಆ ಥರ ಇರಬೇಕು ಅಂತೇನಿಲ್ಲ. ಹೊಸ ನೋಟನ್ನು ಇದೀಗ ರಿಲೀಸ್ ಮಾಡ್ತಾ ಇದ್ದಾರೆ. ಗಾಂಧಿ ಚಿತ್ರ, ಗವರ್ನರ್ ಸಂಜಯ್ ಮಲ್ಹೋತ್ರಾ ಸಹಿ ಇರ್ತಕ್ಕಂಥ ನೋಟುಗಳಿದು. ಬದಲಾವಣೆ ಯಾಕೆ ಅಂದರೆ ಹೊಸ ನೋಟುಗಳಲ್ಲಿ ಆರ್‌ಬಿಐನ ಗವರ್ನರ್ನ ಸಹಿ ಇರುತ್ತೆ, ಬದಲಾವಣೆ ಆಗುತ್ತೆ ಅಂತ. ಸಂಜಯ್ ಮಲ್ಹೋತ್ರಾ ಜನವರಿಯಲ್ಲಿ ನೂತನ ಆರ್‌ಬಿಐ ಗವರ್ನರ್ ಆಗಿದ್ದಾರೆ. ಜೊತೆಗೆ ಹೊಸದಾಗಿ ಬ್ಯಾಂಕ್ ನೋಟುಗಳನ್ನು ಪ್ರಿಂಟ್ ಕೂಡ ಮಾಡಲಾಗ್ತಾ ಇದೆ. ಹೊಸ ನೋಟುಗಳ ಮೇಲೆ ಗವರ್ನರ್ ಸಹಿ ಸಹ ಬದಲಾಗಿ ಪ್ರಕಟ ಆಗುತ್ತೆ ಅಂತ.